ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಲಾಯರ್ ಸತ್ಯ ಅವ್ರನ್ನ ಮೀಟ್ ಮಾಡಬೇಕು. ಅವ್ರು ಕೋರ್ಟ್ಗೆ ಬಂದಿದ್ದಾರಾ? ಬಂದಿದ್ದಾರೆ ಸರ್. ಎಲ್ಲಿದ್ದಾರೆ ಸರ್? ಅಲ್ಲಿ ನೋಡಿ, ಅಲ್ಲಿದ್ದಾರೆ ಸರ್. ಹೋಗಿ ಮೀಟ್ ಮಾಡಿ. 1 ಮಿನಿಟ್ ಸರ್. ಏನು? ಒಂದು ಕೇಸ್ ವಿಷಯದಲ್ಲಿ ಲಾಯರ್ನ ಹುಡುಕ್ತಿದ್ದಾಗ ಗೊತ್ತಿರೋರು ಸತ್ಯ ಅವ್ರ ಹೆಸರನ್ನ ಹೇಳಿದ್ರು. ಅವ್ರ ಬಗ್ಗೆ ನೀವೇನಾದ್ರೂ ಹೇಳಕ್ಕಾಗತ್ತಾ? ಶೋರ್ ಸರ್. ಸತ್ಯ ಒಳ್ಳೆ ಮನಸ್ಸಿರೋನು. ನೀವು ದುಡ್ಡಿಗೋಸ್ಕರ ವಾದ ಮಾಡೋ ಲಾಯರ್ನ ನೋಡಿರ್ತೀರಾ. ಧರ್ಮಕ್ಕೋಸ್ಕರ ವಾದ ಮಾಡೋ ಲಾಯರ್ ಸತ್ಯ ಅವ್ರನ್ನ ಬಿಟ್ರೆ ಇನ್ಯಾರನ್ನೂ ನೋಡೋಕ್ಕಾಗಲ್ಲ. ನಮ್ಮಂತವ್ರಿಗೆ ಕೂಡ ಅವನು ರೋಲ್ ಮಾಡಲ್ ಅಂದರೆ ನೀವು ನಂಬ್ತೀರಾ? ಸತ್ಯ ಅಂದರೆ ಕಲಿಯುಗ ಕೃಷ್ಣಾವತಾರ ಸರ್. ಲೋಕ ಕಲ್ಯಾಣನೇ ಅವ್ರಿಗೆ ಮುಖ್ಯ. ಇನ್ನು ಇದಕ್ಕಿಂತ ಹೆಚ್ಚು ಇನ್ನೇನು ಹೇಳಬೇಕಾಗಿರೋ ಅಗತ್ಯ ಇಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಓಕೆ ಓಕೆ ರೀ. ಓಕೆನಾ? ನೀವು ಧೈರ್ಯವಾಗಿರಿ. ಆಗಲಿ ಸರ್. ನೀವಿರಲಿಲ್ಲ ಅಂದರೆ ತುಂಬ ಸಮಸ್ಯೆ ಎದುರಿಸ್ತಿದ್ವಿ ಸರ್. ಅಯ್ಯಯ್ಯೋ ಬೇಡಮ್ಮ, ತಪ್ಪು. ಲಾಯರ್ ಅವ್ರ ಬಗ್ಗೆ ಈಗಷ್ಟೇ ನೀವು ಕೇಳೋದನ್ನ ನಾವು ನೋಡಿದ್ವಿ ಸರ್. ಅವ್ರ ಬಗ್ಗೆ ನಾವು ಕೂಡ 2 ಮಾತು ಹೇಳಬೇಕು ಅಂತ ಅನ್ಕೋತಿದ್ದೀವಿ ಸರ್. ಅಪಘಾತ ಆದಾಗ ಆಂಬ್ಯುಲೆನ್ಸ್ ಆದರೂ ಅರ್ಧ ಗಂಟೆ ತಡವಾಗಿ ಬರುತ್ತೇನೋ, ಆದರೆ ಸತ್ಯ ಸರ್ 5 ನಿಮಿಷದಲ್ಲಿರ್ತಾರೆ. ಅಪಾಯ ಬಂದಾಗ ಪೊಲೀಸ್ನವರು ಯಾವಾಗ್ಲೋ ಬರ್ತಾರೆ. ಸತ್ಯ ಸರ್ 5 ನಿಮಿಷದಲ್ಲಿ ಇಲ್ಲಿರ್ತಾರೆ. ಹೌದು ಸರ್. ಹೆಣ್ಮಕ್ಳನ್ನ ಗೌರವಿಸ್ತಾರೆ. ಗೌರವ ಕೊಡದೇ ಇರೋರಿಗೆ ಬುದ್ಧಿ ಕಲಿಸ್ತಾರೆ. ಕೆಲಸಕ್ಕೆ, ಸ್ನೇಹಕ್ಕೆ ಪ್ರಾಣ ಕೊಡ್ತಾರೆ. ಬರ್ತೀನಿ ಸರ್. ಇಷ್ಟು ಒಳ್ಳೆಯವನ್ನ ವೇದವರ್ತಿ ಅಪಾರ್ಥ ಮಾಡ್ಕೊಂಡಿರೋದು. ಎಲ್ಲ ಬೆಳೆನೂ ಹಾಳಾಗೋಗಿದೆ. ಮೊದಲಿನ ಹಾಗೆ ಬರಗಾಲ ಬರ್ಬೋದೇನೋ ಅಂತ ಅನಿಸ್ತಾ ಇದೆ. ಕೈಗೆ ಬೆಳೆ ಸಿಗುತ್ತೆ ಅನ್ಕೊಂಡ್ರೆ ಕಣ್ಣು ಮುಂದೆನೆ ನಾಶ ಆಗೋಯ್ತು. ಈಗಾಗಲೇ 4 ಜನ ರೈತರನ್ನ ಕಳ್ಕೊಂಡಿದ್ದೀವಿ. ಇದೇನಾದ್ರು ಮುಂದುವರೆದ್ರೆ ಎಲ್ರನ್ನೂ ಕಳ್ಕೋಬೇಕಾಗಿ ಬರುತ್ತೆ. ಈ ಬರ ಎಲ್ರನ್ನೂ ಬಲಿ ತಗೊಳ್ತಾ ಹೋಗುತ್ತೆ. ಪೂಜಾರಿ ಅವರೇ, ಇದಕ್ಕೇನಾದ್ರು ಪರಿಹಾರ ಯಾಗ ಇದ್ರೆ ಹೇಳಿ, ಮಾಡಿಸಿದ್ರೆ ಆಯ್ತು. ಬರ ಬಂದಿದೆ ಅಂದ್ರೆ ಅದರ ಅರ್ಥ ಆ ಅನ್ನಪೂರ್ಣ ದೇವಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತ. ನೋಡಿ, ಅಮ್ಮವ್ರನ್ನ ಶಾಂತಗೊಳಿಸ್ಬೇಕು. ಅದು ಆ ವೇದವತಿಯವ್ರ ಕುಟುಂಬದ ಕೈಯಲ್ಲೇ ಇದೆ. ನಮ್ಮ ಬದುಕು ಆ ವಂಶದ ಮೇಲೆ ಆಧಾರವಾಗಿದೆ. ಮೊನ್ನೆ ಮೊಮ್ಮಗಳನ್ನ ಕರ್ಕೊಂಬಂದಿದ್ರು. ಮೂಗುತ್ತಿ ಕೊಡ್ತೀನಿ ಅಂತ ಹೇಳಿದ್ರು. ಹಬ್ಬದ ಹಾಗೆ ಏರ್ಪಾಟ್ ಮಾಡಿದ್ರು. ಕೊನೆಗೆ ಪ್ರಸಾದ ಕೂಡ ಮಾಡಿಸ್ದೆ ಹೊರಟೋದ್ರು. ವಾರಸ್ದಾರ್ ಯಾರಂತ ಹೇಳಿ ಕೊನೆ ನಿಮಿಷದಲ್ಲಿ ಹಾಗೆ ಹೊರಟೋದ್ರು. ಯಾರಿಗೂ ಅರ್ಥ ಆಗ್ಲಿಲ್ಲ. ಪ್ರತಿ ಮನೆಯಲ್ಲೂ ಇದ್ದಾಗೆ ಆ ಮನೆಯಲ್ಲೂ ಜಗಳಗಳು ದೊಡ್ಡ ಮಟ್ಟದಲ್ಲಿ ಇರೋ ಹಾಗೆ ಅನಿಸ್ತಿದೆ. ಆ ಕುಟುಂಬದವ್ರಿಗೆ ಒಂದ್ಸಲ ಊರಿಗೆ ಬನ್ನಿ ಅಂತ ಹೇಳಿ ನೋಡಿ. ಅವ್ರಿಗೆ ಬನ್ನಿ ಅನ್ನೋದಕ್ಕಿಂತ ನಾವೇ ಹೋಗಿ ಮಾತಾಡೋದು ಒಳ್ಳೇದು. ನಾಳೆನೇ ಹೊರಡೋಣ, ಎಲ್ಲ ಪರಿಸ್ಥಿತಿಗಳನ್ನು ವಿವರಿಸೋಣ. ಸರಿ ಯಜಮಾನ್ರೆ. ವೇದ, ಇನ್ಮೇಲೆ ನೀನು ಮನಸ್ಸಲ್ಲಿ ಅನುಮಾನಗಳನ್ನಿಟ್ಕೊಂಡು ಮನಃಶಾಂತಿ ಇಲ್ಲದೆ ಇರೋ ಜೀವನ ಮಾಡೋದೇ ಬೇಡ. ಕೋರ್ಟ್ ಹತ್ರ ಹೋಗಿ ಲಾಯರ್ ಸತ್ಯ ಬಗ್ಗೆ ಎನ್ಕ್ವೈರಿ ಮಾಡ್ಕೊಂಡು ಬರ್ತಿದ್ದೀನಿ. ಸಾಧಾರಣವಾಗಿ ಪ್ರತಿ ವ್ಯಕ್ತಿಯಲ್ಲೂ ಯಾವುದೋ ನೆಗೆಟಿವ್ ಪಾಯಿಂಟ್ಸ್ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಯಾರೊಬ್ಬರು ಹೇಳೇ ಹೇಳ್ತಾರೆ. ಆದರೆ ಸತ್ಯನ ಬಗ್ಗೆ ಒಬ್ಬರು ಕೂಡ ನೆಗೆಟಿವ್ ಆಗಿ ಮಾತಾಡಲಿಲ್ಲ. ಎಲ್ಲರೂ ತುಂಬಾ ಪಾಸಿಟಿವ್ ಆಗಿ ಮಾತಾಡಿದ್ರು. ನಿಜವಾಗ್ಲೂ ಎಲ್ರೂ ಹಾಗೆ ಹೇಳಿದ್ರ? ಇಲ್ಲಾಂದ್ರೆ ನಿಮ್ಮ ಸೋದರ ಸೊಸೆ ಮೇಲೆ ಯಾವುದೇ ಆರೋಪ ಬರಬಾರ್ದು ಅಂತ ಪ್ರಯತ್ನಿಸೋದಕ್ಕೆ ಈ ರೀತಿಲಿ ನೀವು ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ? ನಿಜ ವೇದ, ನಾನ್ ನಂಬಲ್ಲ. ನನ್ನ ಅನುಮಾನಗಳಿಗೆ ತುಂಬಾ ಆಧಾರಗಳಿದೆ.
ಅವನಿ ನನ್ನ ಮಗನಿಗೆ ಮೋಸ ಮಾಡ್ತಿದ್ದಾಳೆ ಅನ್ನೋದು ಮೇಲ್ನೋಟಕ್ಕೆ ನಿಜ. ಅವನಿ ಸತ್ಯ ಮಧ್ಯ ಇರಬಾರ್ದಿರೋ ಸಂಬಂಧ ಏನೋ ಇದೆ ಅಂತ ನಾನು ಖಚಿತವಾಗಿ ಹೇಳಬಲ್ಲೆ. ಅಕ್ಷಯ ನಮ್ಮ ವಾರಸ್ದಾರಳಲ್ಲ ಅಂತ ಕೂಡ ಹೇಳಬಲ್ಲೆ. ಸತ್ಯನ್ ಜೊತೆ ಸಂಬಂಧ ಇರೋ ಮಗಳೇ ಅಂತ ಕೂಡ ಹೇಳಬಲ್ಲೆ. ಆ ಸತ್ಯ ಏನು ಸತ್ಯವಂತ ಅಲ್ಲ. ಹಾಗೇನೆ ಅವನಿನ್ನು ಕೂಡ ನಂಬೇಕಾಗಿರೋ ಅಗತ್ಯ ಇಲ್ಲ. ಮಾವ, ಏನ್ ಮಾವ, ಸತ್ಯ ಹೆಸರು ನನ್ನ ಹೆಸರು ಕೇಳಿಸ್ತು. ನಮ್ಮ ಬಗ್ಗೆ ಏನ್ ಮಾತಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೆ. ದಾರಿಲಿ ಕೋರ್ಟ್ ಹತ್ರ ಸತ್ಯ ಕಣ್ಣಿಗೆ ಬಿದ್ದ. ಕ್ಯಾಶುಯಲ್ ಆಗಿ ಅವನ ಬಗ್ಗೆ ಅಲ್ಲಿ ಕೇಳಿದೆ. ಎಲ್ಲರೂ ಒಳ್ಳೆ ರಿಪೋರ್ಟರ್ನೇ ಕೊಟ್ಟರು. ಹೌದು ಮಾವ, ಸತ್ಯ ಬಗ್ಗೆ ನೀವು ಕೋರ್ಟ್ ಹತ್ರ ಮಾತ್ರ ಅಲ್ಲ, ಊರೆಲ್ಲ ಕೇಳಿದ್ರು ಒಳ್ಳೆ ವಿಷಯನೇ ಹೇಳ್ತಾರೆ. ಸತ್ಯ ಬುದ್ಧಿವಂತ, ಒಳ್ಳೆಯವನು, ಧೈರ್ಯವಂತ, ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಇರ್ತಾನೆ. ಮುಖ್ಯವಾಗಿ ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡ್ತಾನೆ. ಯಾವುದಾದ್ರೂ ಕೇಸ್ನ ಟೇಕಪ್ ಮಾಡ್ದ ಅಂದ್ರೆ ಸೋಲು ಅನ್ನೋದೇ ಇಲ್ಲ. ವಾದ ಮಾಡಿರೋ ಪ್ರತಿ ಕೇಸ್ನೂ ಗೆದ್ದಿದ್ದಾನೆ. ದುಡ್ಡಿಗೋಸ್ಕರ ಆಸೆ ಪಟ್ಟು ಒಳ್ಳೆಯವರಿಗೆ ಅನ್ಯಾಯ ಮಾಡಲ್ಲ, ಅಷ್ಟು ಒಳ್ಳೆಯವನು. ಲೀಗಲ್ ಆಗಿ ನಮ್ಗೇನಾದ್ರೂ ಅವಶ್ಯಕತೆ ಇದ್ರೆ ಹೇಳಿ ಮಾವ, ನಾನ್ ಮಾತಾಡ್ತೀನಿ. ನನ್ನ ಮಾತಿಗೆ ಇಲ್ಲ ಅನ್ನಲ್ಲ, ನಮಗ್ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾನೆ. ಆಯ್ತಮ್ಮ, ಏನಾದರೂ ಅಗತ್ಯ ಇದ್ರೆ ಖಂಡಿತ ನೀನು ಕೇಳ್ತೀನಿ. ನೀನು ಹೋಗಮ್ಮ. ಮೊದಲೆಲ್ಲ ನನಗೋಸ್ಕರ ತುಂಬಾ ಮಾಡಿದ್ದಾನೆ. ಆಮೇಲೆ ಕಾಲೇಜ್ ಫಂಕ್ಷನ್ನಲ್ಲಿ ನನ್ನ ತಾಳಿನ ಕಾಪಾಡಿದ್ದಾನೆ. ರೀಸೆಂಟ್ ಆಗಿ ನನ್ನ ಮಗಳನ್ನ ಕಾಪಾಡಿದ್ದಾನೆ. ಅದಕ್ಕೆ ಸತ್ಯ ಅಂದ್ರೆ ನನಗೆ ತುಂಬಾ ಅಭಿಮಾನ ಮಾವ. ಸರಿನಮ್ಮ, ನೀನು ಹೋಗು. ಸತ್ಯ ಬಗ್ಗೆ ಮಾತು ಬರ್ತಿದ್ದ ಹಾಗೇನೆ ಎಷ್ಟು ಸಂಭ್ರಮ ಪಟ್ಲು ಅಂತ ನೋಡಿ. ಸತ್ಯ ಅಂದ್ರೆ ಅವಳಿಗಷ್ಟು ಇಷ್ಟ. ಸತ್ಯನ ಬಗ್ಗೆ ಅಭಿಮಾನ ಇದೆ ಅಂತ ಹೇಳಿದ್ಲು, ಇಷ್ಟ ಅಂತ ಹೇಳಲಿಲ್ಲ. ನೀವೇನಾದ್ರೂ ಹೇಳಿ, ನಾನಂತೂ ಅವರನ್ನ ನಂಬಲ್ಲ. ಹಾಗೇನೆ ಸದ್ಯದಲ್ಲಿ ನನ್ನ ಮಗನಿಗೆ ಈ ವಿಷಯಗಳನ್ನೆಲ್ಲ ನಿಧಾನವಾಗಿ ತಿಳಿಸೋ ಅಂತ ಪ್ರಯತ್ನ ಮಾಡ್ತೀನಿ. ಇವ್ನು ಇನ್ನೂ ಬಂದಿಲ್ವಲ್ಲ? ಸಾಹೇಬ್ರೇನ್ ಮಾಮೂಲಿನ ಇಂಟರ್ನ್ಯಾಷನಲ್ ಕಿಲಾಡಿ, ಲಕ್ಷ ಕೆಲಸ ಇರುತ್ತೆ ಬಿಡು. ಅವನಿಗೆ ಎಷ್ಟೇ ಕೆಲಸ ಇದ್ರೂ ಈ ನಿಹಾರಿಕಾ ಕರೆದ್ರೆ ತಕ್ಷಣ ಬಂದ್ಬಿಡ್ಬೇಕು. ಅದು ಕರೆಕ್ಟೇ. ಬಂಗಾರ, ಅಲ್ಲೋಡು, ಅವನು ಬರ್ತಿದ್ದಾನೆ. ಹಾಯ್ ಬ್ರೋ. ಹಾಯ್. ಹಾಯ್ ನಿಹಾ. ಹಾಯ್. ನನ್ನ ಎಮರ್ಜೆನ್ಸಿ ಕರೆಸಿದ್ದಕ್ಕೆ ಕಾರಣ? ಅಬ್ಬಾ, ತುಂಬ ಫಾಸ್ಟ್ ಆಗಿದ್ದಾನೆ. ಟೈಮ್ ತುಂಬ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಯಾಕೆ ವೇಸ್ಟ್ ಮಾಡಬೇಕು ಅಂತ. ಹಾಗಾದ್ರೆ ಸ್ಟ್ರೈಟ್ ಆಗಿ ಪಾಯಿಂಟಿಗೆ ಬರ್ತೀನಿ. ನಮ್ಮ ಮನೆಯಲ್ಲಿ ಮೂಗುತಿ ಇದೆ, ಗೊತ್ತಲ್ವಾ? ಯಾಕೆ ಗೊತ್ತಿಲ್ಲ. ಮೂಗುತಿಗೆ ಒಂದು ಚರಿತ್ರೆ ಇದೆ ಅಂತಲೂ ಗೊತ್ತು, ಎಷ್ಟು ಬೆಲೆ ಬಾಳುತ್ತೆ ಅಂತಲೂ ಗೊತ್ತು. ಮೂಗುತಿ ಒಂದು ಸೆನ್ಸೇಷನ್ ಅಂತಲೂ ಗೊತ್ತು. ಹಾಗೇನೆ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಕೆಲವು ವರ್ಷಗಳಿಂದ ಯುದ್ಧ ನಡೀತಿದೆ ಅಂತಲೂ ಗೊತ್ತು. ಅಬ್ಬಬ್ಬ, ಸಾಹೇಬ್ರ ಹತ್ರ ಒಳ್ಳೆ ಡಾಟಾನೇ ಇದೆ. ಲಾಸ್ಟ್ ಟೈಮ್ ಅಕ್ಷಯನ ಆ ಭೈರವನ್ಗೆ ಒಪ್ಸೋದಕ್ಕೆ ಪ್ಲಾನ್ ಮಾಡಿದ ಹಾಗೆ ಈ ಸಲ ಮೂಗುತಿಗೆ ಅಂತ ಏನಾದರೂ ಪ್ಲಾನ್ ಮಾಡಿದ್ಯಾ? ಚೆನ್ನಾಗಿ ಅರ್ಥ ಮಾಡ್ಕೊಂಡೆ.
ಮೂಗುತಿನ ನಾನು ಹೊರಗಡೆ ತಗೊಂಡು ಬರ್ತೀನಿ. ಅದನ್ನ ನೀನು ಮಾರ್ಕೆಟಲ್ಲಿ ಮಾರಬೇಕು. 75% ಶೇರ್ ನಂದು, 25% ನಿಂದು. ಲಾಸ್ಟ್ ಟೈಮ್ ಮೂಗುತಿ ಬಗ್ಗೆ ಎಂಕ್ವೈರಿ ಮಾಡಿದ್ದಕ್ಕೆ ಒಬ್ಬ ಸೇಟ್ ಅದಕ್ಕೆ 6 ಕೋಟಿ ಕೊಡ್ತೀನಿ ಅಂದಿದ್ದ. ಅಂದ್ರೆ ಮೂಗುತ್ತಿನ ಇದಕ್ಕೂ ಮುಂಚೆ ನೀನು ಮಾರ ಕೊಟ್ಟಿದ್ಯಾ? ನಿಮ್ಮ ಮನೇಲಿ ಗೆಸ್ಟ್ ಆಗಿ 2 ದಿನ ಇದ್ದೆ ಅಲ್ವಾ, ಆವಾಗ ಟ್ರೈ ಮಾಡಿದ್ದೆ ಬಿಡು. ಯಪ್ಪ, ನಾನು ಬೇಟೆಗಾರರನ್ನ ನೋಡಿದ್ದೀನಿ, ಆದರೆ ಬೇಟೆಗಾರರನ್ನೇ ಬೇಟೆ ಆಡೋರ್ನ ನಿನ್ನೆ ನೋಡ್ತಿರೋದು. ನಾನು ಆ ಸೇಟ್ ಹತ್ರ ಡೀಲ್ ಸೆಟ್ ಮಾಡ್ಕೋತೀನಿ. ನೀವು ಅದನ್ನು ಹೊರಗಡೆ ತರೋದ್ರ ಕಡೆ ಗಮನ ಕೊಡಿ. ಓಕೆ, ನಾನು ಹೊರಗಡೆ ತಗೊಂಡು ಬರ್ತೀನಿ. ನನಗೆ 4 ಕೋಟಿ, ನಿನಗೆ 2 ಕೋಟಿ. ಡನ್. ಹೌದು, ದೇವ್ರ ಮನೆಗೆ ಹೋದರೆ ಬೆಂಕಿ ಹತ್ಕೊಳುತ್ತಲ್ವಾ, ಮತ್ತೆ ಮೂಗುತಿ ಹೇಗೆ ಬರುತ್ತೆ? ವಿಕಾಸ್ ಬ್ರೋ, ಹಾವನ್ನ ಹಿಡಿಯೋನು ಹುತ್ತದಿಂದ ಹಾವನ್ನ ಹೊರಗಡೆ ಕರೆಸ್ದಾಗೆ ನಮ್ಮ ನಿಹಾರಿಕಾ ಏನೋ ಒಂದು ಪ್ಲಾನ್ ಮಾಡ್ತಾಳೆ ಬಿಡಿ. ಓಕೆ, ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಂ, ಬಾಯ್, ಬರ್ತೀನಿ. ಓಕೆ ಓಕೆ, ನಡಿ ಹೋಗೋಣ. ಅವನಿ, ಚೆನ್ನಾಗಿದ್ಯಾ ಅವನಿ? ಚೆನ್ನಾಗಿದ್ದೀನಿ. ಕ್ಷಮಿಸ್ಬಿಡಿ, ನಿಮ್ಮನ್ನು ಯಾವತ್ತೂ ನೋಡಿದ ನೆನಪಿಲ್ಲ. ನೀವು ಯಾರೋ ನನಗೆ ನೆನಪಾಗ್ತಿಲ್ಲ. ನನ್ನ ಹೆಸರು ಪ್ರಭಾವತಿ. ನಿನ್ ಬಗ್ಗೆ ನನಗೆ ಗೊತ್ತಮ್ಮ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನೀನು ನಮಗೆ ತುಂಬಾ ಬೇಕಾಗಿರೋಳು, ಆದ್ರೆ ಸಿಗ್ಲಿಲ್ಲ. ನೀವೇನು ಮಾತಾಡ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಮೊದಲು ನೀವು ಯಾರು ಅಂತ ಹೇಳಿ. ನಿನ್ನ ಬೆಸ್ಟ್ ಫ್ರೆಂಡ್ ಸತ್ಯ ಅವ್ರ ಅಮ್ಮ. ಮೈ ಗಾಡ್, ನೀವು ಸತ್ಯ ಅವ್ರ ತಾಯಿನಾ? ಹೌದಮ್ಮ. ನಿಮ್ಮನ್ನ ಇಲ್ಲಿವರೆಗೂ ನೋಡಿಲ್ಲ ಅಲ್ವಾ, ಅದಕ್ಕೆ ನಿಮ್ಮ ಬಗ್ಗೆ ಗೊತ್ತಾಗ್ಲಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ಪರವಾಗಿಲ್ಲಮ್ಮ. ಹೌದು, ನೀವು ನನ್ನನ್ನು ಹೇಗೆ ಗುರ್ತು ಹಿಡಿದ್ರಿ? ಹೇಗೆ ಅಂದ್ರೆ ನಿನ್ ಫೋಟೋ ನಮ್ಮನೇಲಿದೆ, ಅದಕ್ಕೆ. ವಾಟ್? ನನ್ನ ಫೋಟೋ ನಿಮ್ಮನೇಲಿದ್ಯಾ? ಹೌದಮ್ಮ. ನನ್ನ ಮಗನ ರೂಮಲ್ಲಿ, ನನ್ನ ಮಗನ ಬುಕ್ಸಲ್ಲಿ, ನನ್ನ ಮಗನ ಪರ್ಸಲ್ಲಿ ನಿನ್ ಫೋಟೋ ಇದೆ. ನನ್ನ ಫೋಟೋ ಅವನ್ ಪರ್ಸನಲ್ ರೂಮಲ್ಲಿ, ಪರ್ಸನಲ್ ಥಿಂಗ್ಸ್ ಅಲ್ಲಿ ಇರೋದು ಅಂದ್ರೇನು? ಅದು ಕರೆಕ್ಟ್ ಅಲ್ಲ ಅಲ್ವಾ? ಮದುವೆ ಆಗಿರೋನು ಅವನ್ ವೈಫ್ ಏನ್ ಅನ್ಕೊಳ್ಳಲ್ಲ. ಈ ವಿಷಯ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಬೈತಿದ್ದೆ. ನೋಡಮ್ಮ, ಅವನ ಬಗ್ಗೆ ನಿನಗೆ ಕೆಲವು ವಿಷಯಗಳನ್ನ ಹೇಳಬೇಕು. ಸಮಯ ಮೀರೋಗಿದೆ, ಆಗೋದೇನೂ ಇಲ್ಲ. ಆದ್ರೆ ಹೇಳ್ಕೊಂಡ್ರೆ ಮನ್ಸಿನ ಭಾರ ಸ್ವಲ್ಪನಾದ್ರೂ ಕಡಿಮೆ ಆಗತ್ತೆ ಅನ್ನೋ ಯೋಚನೆಯಲ್ಲಿ ಹೇಳ್ತಾ ಇದ್ದೀನಿ. ಹೇಳಿ ಆಂಟಿ. ಕೇಳಿದ್ಮೇಲೆ ನೀನೇನು ಅನ್ಕೋಬಾರ್ದು. ನಾನ್ ಯಾಕೆ ಅನ್ಕೋತೀನಿ? ಅವನ ಫ್ರೆಂಡ್ಶಿಪ್ನು ಕಟ್ ಮಾಡ್ಕೋಬಾರ್ದು. ಯಾಕೆ ಕಟ್ ಮಾಡ್ತೀನಿ? ಸತ್ಯ ಇಸ್ ಮೈ ಬೆಸ್ಟ್ ಫ್ರೆಂಡ್. ನನ್ನ ಪ್ರಾಣಾಪಾಯದಿಂದ ಸೇವ್ ಮಾಡಿದಾನಲ್ವಾ, ಲೈಫ್ ಲಾಂಗ್ ನನ್ನ ಫ್ರೆಂಡ್ ಆಗೇ ಇರ್ತಾನೆ. ನೀವು ಹೇಳಿ, ಪರವಾಗಿಲ್ಲ. ಸತ್ಯ ಒಂದು ಹುಡುಗಿನ ಪ್ರೀತಿಸ್ತಿದ್ದ. ನೀವು ಕಾಲೇಜಲ್ಲಿ ಓದ್ಬೇಕಾದ್ರೆ ಪ್ರೀತಿಸ್ತಿದ್ದ. ಆ ಹುಡುಗಿನ ತುಂಬಾನೇ ವರ್ಷ ತುಂಬಾನೇ ಪ್ರೀತಿಸಿ ಅವಳಿಗೋಸ್ಕರ ಮದುವೆನೇ ಆಗದೆ ಹಾಗೆ ಉಳ್ಕೊಂಡ. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಅಂದವಾದ ರೂಪದ ಜೊತೆಗೆ ಚಂದ್ರಬಿಂಬದ ಥರ ಇರ್ತಾಳೆ. ತುಂಬ ಮುದ್ದಾಗಿರ್ತಾಳೆ. ಅವಳ ಹೆಸರೇನು ಅಂದರೆ, ಅವಳ ಹೆಸರು ಅವನಿ. ಹಾಯ್ ಅವನಿ. ಹಾಯ್. ಒಳ್ಳೆ ಸಂದರ್ಭ ನೋಡಿಕೊಂಡು ನಿಮ್ಮಿಬ್ಬರಿಗೆ ಪರಿಚಯ ಮಾಡ್ಸೋಣ ಅಂತಿದ್ದೆ. ಈ ರೀತಿಲಿ ಭೇಟಿ ಆದ್ರಿ ಅಂತ ಆಯ್ತು. ನಮ್ಮಮ್ಮ ಪ್ರ್ಯಾಂಕ್ ಮಾಡಿದ್ಲಾ? ಪ್ರ್ಯಾಂಕಾ? ಯಾ, ನನ್ನ ಮಗಂಗೆ ಕಾಲೇಜಲ್ಲಿ ಲವ್ ಸ್ಟೋರಿ ಇತ್ತು ಅಂತ, ಅವಳಿಗೋಸ್ಕರ ತುಂಬಾ ವರ್ಷ ಮದ್ವೆ ಮಾಡ್ಕೊಳ್ದೆ ಇದ್ದ ಅಂತ, ಎಕ್ಸೆಟ್ರಾ ಎಕ್ಸೆಟ್ರಾ. ಆ ವಿಷಯನೇ ಮಾತಾಡ್ಕೋತಾ ಇದ್ವಿ. ಇನ್ನು ನೀನ್ ಫೋಟೋ ಅಂತ್ಯಾ?
ನನ್ನ ಬೆಸ್ಟ್ ಫ್ರೆಂಡ್ ಫೋಟೋ ನನ್ನ ರೂಮಲ್ಲಿ ಇಟ್ಕೊಳ್ಳೋದಕ್ಕೆ ನನ್ನ ಮಿಸ್ಸಸ್ ಏನೂ ಅನ್ನಲಿಲ್ಲ. ಪ್ರಭಾವತಿ, ನೀನು ಯಾರಿಗೆ ಬೇಕಾದರೂ ಪ್ರ್ಯಾಂಕ್ ಮಾಡು, ನನ್ನ ಅವನಿ ಹತ್ರ ಮಾತ್ರ ಬೇಡ. ಅದಲ್ಲ ಕಣೋ. ಮತ್ತೆ ಮಾತಾಡಬೇಡ. ನಿನ್ ಮಿಸ್ಸಸ್ನ ಯಾವಾಗ ಪರಿಚಯ ಮಾಡಿಸ್ತೀಯ ಸತ್ಯ? ವೆರಿ ಸೂನ್. ಒಳ್ಳೆ ಅಕೇಶನ್ ಪ್ಲಾನ್ ಮಾಡಿ ಕರ್ಕೊಂಡು ಬರ್ತೀನಿ. ಓಕೆ ಸತ್ಯ, ಕೆಲಸ ಇದೆ, ನಾನು ಹೊರಡ್ತೀನಿ. ತುಂಬಾ ಟೆನ್ಷನ್ ಕೊಟ್ಟು ಹೇಳಿದ್ರಲ್ಲ ಆಂಟಿ. ಬಾಯ್, ಮತ್ತೆ ಸಿಗ್ತೀನಿ. ಸರಿನಮ್ಮ. ಏನಮ್ಮ ನೀನು ಮಾಡಿದ ಕೆಲಸ? ಯಾವತ್ತೋ ಒಂದಿನ ಗೊತ್ತಾಗ್ಬೇಕಲ್ವಾ? ತಡ ಮಾಡಿದ್ರೆ ತುಂಬಾ ಸಮಸ್ಯೆ ಆಗತ್ತೆ. ಇನ್ನೊಂದ್ಸರಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಮತ್ತೆ ಈ ಥರ ಪ್ರಯತ್ನ ಮಾಡಬೇಡ. ನಾನು ಬುಕ್ ಸ್ಟೋರ್ಗೆ ಹೋಗಿ ಬರೋ ಅಷ್ಟರಲ್ಲಿ ಎಂಥ ಕೆಲಸ ಮಾಡಿದ್ಯಾ? ನಡಿ ಹೋಗೋಣ, ಬಾ. ಅಕ್ಷಯ, ಅಕ್ಷಯ, ಏನೋ ಚಿಂಟು, ಬಾಲ್ ಆಟ ಆಡೋಣವಾ? ಸರಿ, ನಾನ್ ಕೂಡ ಆಡ್ತೀನಿ. ನೋ. ಆಡ್ಲಿ ಬಿಡು ಚಿಂಟು, ನನ್ಗೋಸ್ಕರ ಆಡ್ಸು ಪ್ಲೀಸ್. ನೀನ್ ಹೇಳ್ದೆ ಅದಕ್ಕೆ ಓಕೆ. ಎಲ್ರೂ ಮಾತಿಗೂ ರಿವರ್ಸ್ ಮಾತಾಡ್ತಾನೆ. ಈ ಅಕ್ಷಯ ಹೇಳಿದ್ರೆ ಮಾತ್ರ ಕೇಳ್ತಾನೆ. ಕಮ್ ಆನ್, ಲೆಟ್ಸ್ ಪ್ಲೇ. ಶೌರ್ಯ, ನೀನ್ ಈ ಕಡೆ ಬಾ. ನಾನು ತರ್ತೀನಿ ರೀ. ಬಾಲ್ ತಗೊಳ್ಳೋಣ ಅಂತ ಒಳಗಡೆ ಹೋದ್ರೆ ಬೆಂಕಿ ಬರ್ತಿದ್ಯಲ್ಲ, ಯಾಕೆ? ಅಮ್ಮನವ್ರ ಮಹಿಮೆ ಬಗ್ಗೆ ನಿಂಗೆ ಗೊತ್ತಿಲ್ಲ ಅಲ್ವಾ? ಇದ್ರೊಳಗೆ ವೇದವತಿ ಅಜ್ಜಿ, ಆಮೇಲೆ ನಮ್ಮಮ್ಮ, ನಾನು ಮಾತ್ರನೇ ಹೋಗೋಕ್ಕಾಗತ್ತೆ. ಉಳ್ದೋರು ಯಾರೇ ಹೋದ್ರು ಹೀಗೆ ಬೆಂಕಿ ಬರುತ್ತೆ. ರಿಯಲಿ? ಇಂಥದ್ದನ್ನ ನಾನು ಯಾವತ್ತೂ ಕೇಳಿಲ್ಲ, ಎಲ್ಲೂ ನೋಡಿಲ್ಲ. ಇಟ್ಸ್ ಅ ವಂಡರ್. ಹಾಗಾದ್ರೆ ನೀನು ಹೋಗಿ ತಗೊಂಡ್ ಬಾ. ಅಕ್ಷಯನ ನನ್ನ ಅಮ್ಮನವ್ರ ಹತ್ರ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ಅಜ್ಜಿ ಮಾತು ನೆನಪಿಗೆ ಬಂದು ಸುಮ್ಮನೆ ಆದ್ಲು. ಇವತ್ತಿವಳನ್ನೇ ಹೇಗಾದ್ರೂ ಸಿಕ್ಕಾಕಿಸ್ಬೇಕು. ಹೋಗು ಅಕ್ಷಯ. ಅಕ್ಷಯಗೆ ಅಂತ ಸೀನ್ ಇಲ್ಲ. ಅಕ್ಷಯ ಒಳಗಡೆ ಹೋಗಕ್ಕಾಗಲ್ಲ. ಅಕ್ಷಯ ಅಮ್ಮನವ್ರ ಅಂಶ ಅಂತಾರೆ, ಆದ್ರೆ ಅದೆಲ್ಲ ಸುಳ್ಳು. ನೀನು ನಿಜವಾಗ್ಲೂ ಕಾರಣ ಜನ್ಮದವಳಾಗಿದ್ರೆ ಚಿಂಟುಗ್ ತೋರ್ಸು, ಒಳಗಡೆ ಹೋಗು. ಅಜ್ಜಿ, ನೀವು ಅಕ್ಷಯಗೆ ದೇವ್ರ ಮನೆ ಒಳಗಡೆ ಹೋಗ್ಬೇಡ ಅಂತ ಹೇಳಿದ್ರು, ಹೋಗ್ತಿದ್ದಾಳೆ. ನಡಿ, ಬಾಲ್ ತಗೊಂಡ್ ಬಾ, ನಾವು ಆಟ ಆಡೋಣ. ತಗೊಂಡ್ ಬಾ ಅಕ್ಷಯ.